ವೇದಿಕೆ ಮೇಲೆ ಆಸೀನರಾದಂಥ ಬಸವರಾಜ ಪಂಡಿತರಲ್ಲೂ ಹಾಗೂ ಗುರುಬಂಧುಗಳಾದಂಥ ವೀರಣ್ಣನ ಸತ್ಯಣ್ಣವರಲ್ಲಿಯೂ ಹನುಮಂತಣ್ಣನಲ್ಲಿಯೂ ಮಲ್ಲಪ್ಪ ಹುಬೇರವರಲ್ಲಿಯೂ ಹಾಗೂ ರತ್ನಕ್ಕ ಅವರಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಸುಖ ಸ್ವರೂಪರೇ ಪುಣ್ಯ ಸ್ಮರಣೆ ಅನ್ನುವಂಥ ಈ ಸ್ಮರಣೆಯನ್ನ ನಾವು ಯಾಕೆ ಮಾಡ್ಕೋಬೇಕಾಗೈತಿ ಅಂದ್ರೆ ದುಃಖದಿಂದ ಪಾರಾಗ್ಲಿ. ಯಾವ ಸ್ಮರಣೆಯನ್ನು ಮಾಡ್ತೀವೋ ಅಂತ ಕೃತಿಗಳು ಅಂತ ಆಚರಣೆಗಳು ನಮಗ್ ಬರ್ತಾವ. ಸಮಾಧಾನ ಬೇಕಾಗಿತ್ತಂದ್ರೆ ಅನುಭವಿಗಳು ಹೇಳಿದಂತ ವಿಚಾರಗಳನ್ನ ನೆನಪು ಮಾಡ್ಕೋಬೇಕು. ದುಃಖ ಬೇಕಾಗಿತ್ತಂದ್ರೆ ಏನ್ ನಾವು ದಿನನಿತ್ಯದಲ್ಲೂ ಮಾಡ್ತೇವಲ್ಲ ಅದ್ರಾಗೆ ತೊಡಗಿದ್ರೆ ದುಃಖನ ಉಳಿತೈತಿ. ಅದಕ್ಕಿಲ್ಲಿ ನಾಮರೂಪಗಳನ್ನ ತೆಗೆದುಹಾಕಿ ಅಸ್ಥಿಭಾತಿ ಪ್ರಿಯರಿಂದ ಅರಿವು ಇರು ಆನಂದ ನಾನಾದೇನೆನ್ನುವಂತ ಸ್ಮರಣೆಯನ್ನು ಮಾಡ್ಕೋಬೇಕು. ಅರಿವು ಇರು ಆನಂದ ನನಗನ್ಯವಾಗಿಲ್ಲದು, ನಾನಾದೇನೆ. ಅದನ್ನು ಎಲ್ಲಾ ಮಹಾತ್ಮರು ಅನುಭವಗಳು ಅದನ್ನು ತಿಳಿಸಿದ್ರು. ನೀ ಸಚ್ಚಿದಾನಂದ ಸ್ವರೂಪಣೆ ಎನ್ನುವಂತ ವಿಚಾರಗಳನ್ನು ನಾವು ತಿಳಿಸಿದ್ರು. ಅದನ್ನ ನಾನು ಸ್ಮರಣೆಯನ್ನು ಮಾಡ್ಕೋಬೇಕಾಗೈತಿ. ಯಾಕಂದ್ರೆ ದುಃಖ ದೂರ ಆಗಬೇಕಂದ್ರೆ ಆ ಸ್ಮರಣೆ ಒಳಗೆ ಉಳಿದಾಗ ಮಾತ್ರ ಸಾಧ್ಯ ಐತಿ. ಅದಕ್ಕಾಗಿ ನಮ್ಮ ಆಚರಣೆಗಳು ಪರಿಶುದ್ಧವಾಗಿರ್ಲಿ ಅಂತ ಅವ್ರು ಹೇಳ್ಕೊಂತ ಬಂದ್ರು. ಯಾಕ ನಾವು ದೋಷಗಳನ್ನ ಎಷ್ಟು ಕಂಡ್ರೂ ಕೂಡ ಇದ್ರ ಮೇಲೆ ವೈರಾಗ್ಯ ಬರವಲ್ದು. ಅಂತ ಮುಮುಕ್ಷತ್ವವನ್ನು ಪಡೆದಿಲ್ಲ. ಯಾರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಮೊದಲ ಸಂಸಾರವೆನಗಿಲ್ಲ ಅಂತ ಹೇಳಿದ್ರು. ಯಾರಿಂದ ತೊಲಗ್ತೈತಿ ಅಂತೇಳಿ ನಾವು ವಿಚಾರ ಮಾಡೇವನು. ಈ ದುಃಖ ಯಾರಿಂದ ದೂರ ಆಕೈತಿ ಅಂತ ವಿಚಾರ ಮಾಡಿಲ್ಲ. ಮಾಡಿದ್ರೆ ಆ ಗುರುಗಳ ಹೇಳಿದಂತ ವಾಕ್ಯಗಳನ್ನ ಸ್ಮರಣೆಯನ್ನು ಮಾಡ್ಕೊಳ್ಳಿಕ್ ಬರ್ತಿತ್ತು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಮ್ಮನಂದಂ ಬ್ರಹ್ಮ ಅನ್ನುವಂತ ವಾಕ್ಯದ ಸ್ಮರಣೆಯನ್ನು ಮಾಡ್ಕೊಳಕ್ ಬರ್ತಿತ್ತು ನಮಗೆ. ಇದು ಹೊಳದೇ ಇಲ್ಲಲ್ಲ ನಮಗೆ. ಈ ದುಃಖ ಅನ್ನೋದ ಹೊಳಿವಲ್ಲ ನಮಗೆ. ಇದು ಎಂದಿನಂತೆ ಹಂಗ ಮಾಡ್ಕೊಂತ ನಾವು ಹೊಂಟೇವ್. ಇದನ್ನ ಈ ಸಂಸಾರದೊಳಗ ಸುಖ ಕಾಣ್ಬೇಕು ಅಂತೇಳಿ ಯಾರಿಗೆ ಸುಖ ಕೊಟ್ಟೈತಿಪ್ಪ ಅಂತ ವಿಚಾರ ಮಾಡಿ ನೋಡೇವ ಇಲ್ಲ. ಅದಕ್ಕೆ ನಿನಗೆ ಈ ದುಃಖ ದೂರ ಆಗ್ಬೇಕಂದ್ರ ಸದಾ ಅಂತ ಗುರುವಿನ ವಾಣಿಯನ್ನ ಸ್ಮರಣೆಯನ್ನ ಮಾಡ. ಅಂದಾಗ ವಿವೇಕ ಜಾಗೃತ ಆಗುತ್ತೆ. ಇಲ್ಲ ಅಂದ್ರೆ ವಿವೇಕ ಜಾಗೃತ ಆಗುದಿಲ್ಲ. ಅದಕ್ಕಾಗಿ ಮೊದಲಕ್ಕೆ ಏನ್ ಮಾಡ್ಕೋ ಅಂತಕರಣ ದೋಷಗಳನ್ನ ದೂರ ಮಾಡು. ಯಾಕೆ ಕಾಮಕ್ರೋಧಾದಿಗಳಲ್ಲಿ ಒಳಗಿಟ್ಕೊಂಡು ನಾ ಹಂಗ ಎಷ್ಟು ಕೇಳ್ತೇನೆ ಅಂದ್ರೂ ಕೂಡ ಇದು ತಿಳಿದಿಲ್ಲ. ಎಷ್ಟು ಕೇಳಿದ್ರು ಇದು ಹೊಳಿದಿಲ್ಲ. ಒಳಗೆ ಇಟ್ಕೊಂಡು ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದಮತ್ಸರಾದಿಗಳಿರಲು ನಿಜ ನಿಗಮ ಗೌರವದಿಂದ ಅದರಿಂದೊಡೆಯನ ಮುಕ್ತಿ ಸುಖ ಸಾಧ್ಯ ಹೋದೆ. ಏನ್ ನಾವು ಅಲ್ಲೇ ಇದೇವ್ರಿ, ನಾವು ಅಲ್ಲೇ ಕೇಳ್ತಿದ್ವಿ, ನಾವು ಅಲ್ಲೇ ಇರ್ತಿದ್ವಿ, ಆಶ್ರಮದೊಳಗೆ ಇರ್ತಿದ್ವಿ, ಅದನ್ನ ಕೇಳ್ತಿದ್ವಿ ಅಂತಂದ್ರೆ ಏನ್ ಮಾಡುದು? ಒಳಗ್ ಮತ್ತೆ ಏನದವು ಆಶೆ, ಆಕಾಂಕ್ಷೆ, ಅಹಂಕಾರ, ಮಮಕಾರಗಳನ್ನ ಒಳಗ್ ತುಂಬಿಕೊಂಡಾಗ ಏನ್ ಕೇಳಿದ್ರು? ಕೆಚ್ಚಲದೊಳಗ ಉಣ್ಣಿ ಇದ್ದು ನೊರೆ ಹಾಲಿನ ಸವಿ ಅದಕ್ಕೆ ಗೊತ್ತೈತನು? ಕೆಚ್ಚಲದೊಳಗೆ ಐತಿ, ಆ ನೊರೆ ಹಾಲಿನ ಸಮೀಪನ ಐತಿ ಕರೆ, ಆದ್ರ ಅದ್ರ ಲಕ್ಷ್ಯ ಎಲ್ಲ ಐತಿ ರಕ್ತದ ಕಡೆನ ಐತಿ. ರಕ್ತದ ರುಚಿಯನ್ನ ಸವಿಬೇಕಂತತಿ. ಅಲ್ಲೇ ಮಗ್ಗಲ್ಕೆ ನೊರೆ ಹಾಲದಾವು, ಅದ್ರ ಸವಿಯನ್ನ ಸವಿಬೇಕನ್ನುವಂತ ಬಯಕೆ ಅದಕ್ಕಿಲ್ಲ. ಯಾಕಿಲ್ಲ ಅಂದ್ರ ಆ ರಕ್ತದ ರುಚಿಯನ್ನ ಒಮ್ಮೆ ನೋಡ್ಬಿಟ್ಟತಿ, ಅದ ರುಚಿ ಅಂತ ತಿಳ್ಕೊಂಡ್ಬಿಟ್ಟತಿ. ಅಮೃತ ಸಮಾನವಾದಂತ ಈ ಹಾಲನ್ನ, ನೊರೆ ಹಾಲಿನ ಸವಿಯನ್ನ ಅದು ಸವದಿಲ್ಲ. ಹಂಗಾಗೈತಿ ನಮ್ದು ಪರಿಸ್ಥಿತಿ ಇವತ್ತ. ಅನುಭವಗಳಿಗೆ ಹೇಳಿದಂತ ವಿಚಾರಗಳ ಸವಿಯನ್ನ ನಾವು ಉಂಡಿದ್ರ, ಸ್ವಲ್ಪ ಆದ್ರೂ ಉಂಡಿದ್ರ ಅದ ರುಚಿಸ್ತೈತೆ ನಮಗೆ. ನಾವು ಏನ ಕಾಮಕ್ರೋಧಾದಿಗೆ ಒಳಗಾಗಿ ಇದ ಸುಖ ಅಂತ ಬೆಣ್ಣ ಹತ್ತಿ ಬಿಟ್ಟೆವು ನಾವು. ಇದ್ರೊಳಗೆ ತಿರುಗಿ ನೋಡ್ಕೊಳ್ಳಿವು, ಇಂದ್ರಿಯ ಆಪಾರವನ್ನ ತಿರುಗಿ ನೋಡ್ಕೊಳ್ಳಿವು ನಾವು. ಅದಕ್ಕೆ ಅದ್ರೊಳಗ ಸುಖ ಕಾಣ್ಬೇಕಂತ ಈಗ
ನಿನ್ನಿಗತೆ ಇವತ್ತ, ಇವತ್ತಿನ ಗತೆ ನಾಳೆ, ನಾಳೆಗತೆ ಮಂಗ ನಾಡ್ದ, ಹೋದ ವರ್ಷದ ಗತೆ ಈ ವರ್ಷ, ಈ ವರ್ಷದ ಗತೆ ಮುಂದಿನ ವರ್ಷ, ಹಂಗೆ ಜೀವನ ಹೊಂಟ ಬಿಟ್ಟತಿ. ವಿಚಾರ ಮಾಡುವಲ್ಲಿ ಇಲ್ಲಿ ನಾವು ವಿಚಾರ ಮಾಡಿದ್ರೆ ಅದು ಹೊಳಿತಿತ್ತು. ಏನ್ಪಾ ಏನೈತಿ ಇದ್ರೊಳಗೆ, ಹಂಗ ಉಂಡದನ್ನೇ ಉಣ್ಣುತ್ತಾ ಮೇಳೈಸಿದ್ದನ್ನೇ ಮೇಳೈಸುತ್ತ ಹಂಗ ಹೊಂಟ ಬಿಟ್ಟೇವ್ ನಾವು. ಏನ್ ಸಿಕ್ಕೈತಿ ಇದ್ರೊಳಗ? ಸುಖ ಸಿಕ್ಕೈತಿ ಹೆಂಗು? ಹಂಬಲಿಕೆ ಆದ್ರೆ ಮಾತ್ರ ಸುಖ. ಎಲ್ಲಾ ಕರ್ಮದೊಳಗೂ ಏನ್ ಅಪೇಕ್ಷೆ ಐತಿ ಅಂತಂದ್ರೆ ಸುಖದ ಅಪೇಕ್ಷೆನೇ ಐತಿ. ಎಲ್ಲೇ ಹೋಗ್ರಿ ನೀವು, ದೇವ್ರಿಗೆರ ಹೋಗ್ರಿ, ದಿಂಡರಿಗೆರ ಹೋಗ್ರಿ, ಮತ್ತ ತೀರ್ಥಕ್ಷೇತ್ರಕ್ಕರ ಹೋಗ್ರಿ, ಏನಾದ್ರೂ ಉದ್ಯೋಗ ಮಾಡಿ ಅಲ್ಲಿ ಏನೈತಿಪ್ಪ? ಸುಖದ ಅಪೇಕ್ಷೆನ ಐತಿ. ಜೀವನದ ಉದ್ದೇಶ ಏನೈತಿಪ್ಪ ಅಂತಂದ್ರೆ ಸುಖವನ್ನು ಹೊಂದುದೈತಿ. ಆದ್ರ ಇದ ಕೊರತೆ ಒಳಗೆ ಜೀವನ ಕಳೆಯಾಕತ್ತೇವ. ಸುಖದ ಕೊರತೆ ಒಳಗೆ ಸುಖ ಸಿಕ್ಕೇ ಇಲ್ಲ ನಮಗೆ. ಅದ ಸುಖ ಅನ್ನೋದು ವಿಷಾದಿಗಳಲ್ಲಿ ಇಲ್ಲ ಅಂತ ಹೊಳಿಬೇಕಲ್ಲ. ಇದು ಅವಾಗ ಹೊಳದಾವ ಯಾರಿಂದ ತೊಲಗ್ತಪ್ಪ ಇದು? ಈ ಘೋರ ಸಂಸಾರ ಅನ್ನುವಂಥದ್ದು, ಈ ಬಂಧನ ಅಂತಕ್ಕಂಥದ್ದು ಯಾರಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಐತಿ ಅನ್ನೋದನ್ನ ನಾವು ವಿಚಾರ ಮಾಡ್ತಾನ. ಅವಾಗ ಅಂತಪ್ಪ ಗುರುವಿನ ಸಂಘಕ್ಕೆ ಬಂದಾಗ ಅದು ಕಳ್ಕೊಳ್ಳಿಕ್ ಸಾಧ್ಯ ಐತಿ. ಅದು ಹೊಳಿಲಾರ್ದ ಹೊರತು ಇವರೇ ಗುರುಗಳು, ಇವರೇ ನನ್ನ ನಿಜವಾದಂತ ಇರುವಿನ ಅನುಭವವನ್ನು ಮಾಡಿಕೊಡುವವರು ಅನ್ನೋದು ಗೊತ್ತಾಗುವುದಿಲ್ಲ. ಎಲ್ಲಾರು ಗುರುಗಳು ಅಂತ ಹೊಂಟು ಬಿಟ್ಟೇವಲ್ಲ. ಯಾರು ಗುರುಗಳು? ಎಲ್ಲರೂ ಗುರುಗಳನ್ನು, ಸಾಕಷ್ಟು ಮಂದಿ ಗುರುಗಳನ್ನ ಮಾಡ್ಕೊಂಡೇನೆ. ಚೀಟಿ ಕಟ್ಟವನು ಗುರುನ, ಹೌದಲ್ರಿ? ಯಾಕಂದ್ರ ಆಗಿನ ಪೂರ್ತಿಕ ಇದನ್ ಮಾಡ್ತಾನಲ್ಲ, ಅವನು ಗುರುನ. ಮತ್ತ ಲೌಕಿಕ ವಿದ್ಯೆಯನ್ನು ಕೊಡ್ತಾರಲ್ಲ, ಅವರು ಗುರುನ. ಆದ್ರ ಈ ತಂದೆ ತಾಯಿ ಗುರುಗಳು ಎಲ್ಲರೂ ಗುರುಗಳನ್ನ ಅಂತ ತಿಳ್ಕೊಂಡೇವ. ಆದ್ರೆ ಭವ ದುಃಖವನ್ನ ದೂರ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ವಿಹಿತ ಗುರು. ಅಂತ ಗುರುವನ್ನ ಆಶ್ರಯಿಸಿಕೊಂಡು ಅಂತ ಗುರುವಿನ ಸಂಘದೊಳಗಿದ್ರೆ ಮಾತ್ರ ಈ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಕೆಬ್ಬಣ ತುಂಡು ಆಯಸ್ಕಾಂತಿಯ ಸಂಘವನ್ನು ಮಾಡಿ ಅದು ಆಯಸ್ಕಾಂತ ಗುಣವನ್ನ ಪಡಿತೈತಿ. ಹಂಗ ನಾವು ಗುರುವಿನ ವಿಹಿತ ಗುರುವಿನ ಸಂಘದೊಳಗಿರ್ಬೇಕಲ್ಲ ನಿರಂತರ. ಅಂದ್ರ ಮಾತ್ರ ನಾವು ಕೂಡ ಆ ಗುರು ನಂಗೆ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತ. ಗುರು ಮುಟ್ಟಿ ಗುರುವಾದ ಆ ಸಂಘದಿಂದ ದೂರ ಆದಿವಂದ್ರೆ ವ್ಯರ್ಥ ಹೋಗ್ಬಿಡ್ತೈತಿ. ಏನ್ ಬಿಡಪ್ಪ, ಅದ ವಿಚಾರ ನಿನ್ನೆ ಕೇಳಿದ್ದ ಅದನ್ನ ಹೇಳ್ತಾರ, ಮಾನಿ ಕೇಳಿದ್ರು ಅದನ್ನ, ಇವತ್ತು ಅದ ಐತಿ. ಏನೈತಿ? ಹೊಸಾದ ಇಲ್ಲ ಅದ್ರೊಳಗೆ. ನೀನೇನು ಮನ್ಯಾಗ ಏನು ಹೊಸಾದ್ ಮಾಡ್ಕೊಂಡು ಉಂಡಿ, ಹೊಸಾದ್ ಹುಟ್ಟಿ, ಹೊಸಾದ ನೋಡಿದಿ ಅಂತಂದ್ರೆ ಅವ ಅದಾವಲ್ಲ. ಹೊಸಾದ ಏನೈತಿ ಅದ್ರೊಳಗೆ? ಏನಿಲ್ಲ ಇಲ್ಲ. ಅವ ಉಪ್ಪು ಖಾರ ಹುಳಿ, ಅವ ಬಟ್ಟಿ, ಅವ ಅರಿವಿ, ಅದ್ರಕ್ಕೆ ಹೊಸಾದ ಏನ ಕಂಡಿಪ್ಪ ಅದ್ರೊಳಗೆ ಅಂತಂದ್ರೆ ಇದು ಎಷ್ಟೆಷ್ಟು ನೀನು ಇಚ್ಛೆಯಿಂದ ಕೇಳ್ತೀವೋ ಅದು ಹೊಸದ. ನೀನು ದಿನಾ ಹೊಸದ. ಅದಕ್ಕೆ ರತ್ನಕ್ಕ ಅವ್ರು ಹೇಳಿದ್ರು, ಅದಕ್ಕೆ ದಿನಾ ಕೇಳ್ತಾನ ಇರು. ಲಕ್ಷ ಕೊಟ್ಟು ಕೇಳಿದಾಗ ಅದು ಹೊಳಿತೈತಿ ಅಂತ. 10 ಸರಿ ಕೇಳಿದ್ರು ಕೂಡ ಅದು ನಿನಗೆ ಹೊಸದ ಅನ್ಸಿದ್ದಿಲ್ಲ. ಅದು ಏನಾಗಿತ್ತು? ದಿನ ಅದ ಕೇಳುದ ಅನ್ಸಿತ್ತು. ಆದ್ರೆ ಲಕ್ಷ ಕೊಟ್ಟು ಕೇಳಿದೆ ಅಂದ್ರೆ ಅದು ಹೊಸದ ಆಕೈತಿ. ಲಕ್ಷ ಇದ್ರೆ ಮಾತ್ರ ಇದು ತಿಳಿತೈತಿ. ಲಕ್ಷ ಇಲ್ಲ ಅಂದ್ರೆ ತಿಳಿದಿಲ್ಲ. ಎಲ್ಲೋ ಶರೀರ ಇಲ್ಲಿ ಕುಂತು ಮನಸ್ಸು ಎಲ್ಲೋ ತಿರ್ಗಾಕತ್ತಿತ್ತಂದ್ರೆ ಇದು ಹೊಳಿದಿಲ್ಲ. ಯಾಕಂದ್ರೆ ಮನಸ್ಸನ್ನ ಎಲ್ಲಾ ದುಃಖಕ್ಕೆ ಕಾರಣ ಆಗಿದ್ದು ಮನಸ್ಸನ್ನ. ಆ ಮನಸ್ಸಿನೊಳಗಿರುವಂತ ಸಂಸ್ಕಾರಗಳನ್ನ ನಾವು ದೂರ ಮಾಡ್ಕೋಬೇಕಾಯ್ತು. ಹೀನ ಸಂಸ್ಕಾರಗಳದಾವಲ್ಲವು ಅವನ್ ದೂರ ಮಾಡ್ಕೋಬೇಕಂದ್ರ ಪುಣ್ಯದ ಸ್ಮರಣೆ ಅಂತಂದ್ರೆ ನನ್ನ ಕುರಿತಾದಂತ ಇರುವಿನ ಸ್ಮರಣೆಯನ್ನ ಮಾಡ್ಕೋಬೇಕಾಯ್ತು. ನಾನು ಯಾರು ಅದೇನು ಅನ್ನೋದನ್ನು ತಿಳ್ಕೋಬೇಕಾಯ್ತು. ಅಂದಾಗ ಮಾತ್ರ ಅದನ್ನ ಆ ಸಂಸ್ಕಾರ ಗಟ್ಟಿ ಆದಾಗ ಮನಸ್ಸು ಹೊರಗೆ ಎಳಸೋದು ಬಿಡ್ತದೆ. ಇಲ್ಲಾಂದ್ರೆ ಅದು ಹೊರಗೆ ಎಳಸೋದ ಮನಸ್ಸು ಸಂಸ್ಕಾರ ಒಳಗದಾವ. ಅದಕ್ಕೆ ಹೃದಯದ ಭೋಗದ ಇಚ್ಛೆ ತೊರೆಯದೆ ಅಂತ ಹೇಳಿದವು. ಎಲ್ಲಿವರೆಗೆ ಹೃದಯಗತವಾದಂತ ಭೋಗದ ಇಚ್ಛೆಗಳು ಇರ್ತಾವೋ ಅಲ್ಲಿವರೆಗೆ ಮನಸ್ಸು ಹಂಗ ಹೊರಗೆ. ಅದಕ್ಕೆ ಅವರು ವಿಚಾರ ಮಾಡಿದನ ಏನು ಅನ್ನೋದನ್ನು ವಿಚಾರ ಮಾಡ. ಸಂಸ್ಕಾರ ಕೊಡೋ ಮನಸ್ಸಿಗೆ ಯಾವ್ದು ಸತ್ಯ ಐತಿ ಯಾವ್ದು ಅಸತ್ಯ ಐತಿ ಅನ್ನೋದಂತ ವಿಚಾರ ಮಾಡಿ ಅದಕ್ಕೆ ಸಂಸ್ಕಾರ ಕೊಡು. ನೋಡ್ ತಿರುಗಿ ನೋಡ್ಕೊ.
ಏನ್ ಎತ್ತ ಸಾಗಕತ್ತೈತಿ ನಿನ್ನ ದಾರಿ ವಿಚಾರ ಮಾಡಿ ನೋಡ್ಕೊ. ಹಿಂದಿ ತಿರುಗಿ ನೋಡವಲ್ಲಿ ನಾವು ಹಂಗ ಹೊಂಟೈತ್ ನಮ್ದು. ಯಾಕಂದ್ರ ಹಗ್ಗ ಹೊಸಾಕತ್ತೇವು, ಹಿಂದ ಗಂಟನ ಹಾಕಿಲ್ಲದ. ಮುಂದ್ ಹೊಸಿತೇವು, ಮುಂದ್ ಹುರಿ ಬೀಳ್ತತಿ, ಹಿಂದ ಉಚ್ಚಾಕತ್ತತಿ. ಹಗ್ಗನ ತಯಾರಾಗವಲ್ದು ನಮ್ದು. ಹಂಗ ಗಟ್ಟಿ ಆಗವಲ್ದಿದೆ. ಯಾಕಂದ್ರ ಲಕ್ಷ್ಯ ಇಲ್ಲ ನಮ್ದು, ನಮ್ ಪ್ರಯತ್ನ ಇಲ್ಲ. ಇಚ್ಛೆಯಿಂದ ಯಾರು ತೊಡಗ್ತೇವೋ ಅವ್ರಿಗೆ ಇದು ಸಾಧ್ಯ ಐತಿ. ಇಚ್ಛೆ ಉದಯ ಆಗುದ ಬಹಳ ಕಠಿಣ. ಅದಕ್ಕೆ ಇಚ್ಛೆ ಉದಯ ಆಗ್ಬೇಕಂದ್ರೆ ಮಲ್ಲೇಕ ನೀನ ಏನೋ ಲೌಕಿಕ ನಿಯಮಗಳನ್ನ ಪಾಲನೆ ಮಾಡಿ ನೀತಿಯುತವಾದಂತ ಜೀವನ ಕ್ರಮದೊಳಗೆ ತೊಡಗ. ಅದ ಪುಣ್ಯ. ಪುಣ್ಯ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ನೀತಿಯಿಂದ ನಡೆದ ಒಂದು ದೊಡ್ಡ ಪುಣ್ಯ ಅಲ್ಲ. ನೀತಿ ಉಲ್ಲಂಘನೆ ಮಾಡಿ ನಡೆದ್ರ ಏನ್ ಉಪಯೋಗ? ಹೌದಲ್ಲ? ಪುಣ್ಯ ಮಾಡೋದು ದೂರ ಉಳಿತ. ನೀತಿಯಿಂದ ನಡಿಬೇಕಲ್ಲ. ಈಗ ನೀತಿಯಿಂದ ನಡೆದ್ರ ಅದ್ರ ಮುಂದೆ ಪುಣ್ಯ ಮಾಡ್ಲಿಕ್ಕೆ ಬರ್ತತಿ. ನೀತಿನೇ ಇಲ್ಲ ಅಂತಂದ್ರೆ ಏನು? ಅದಕ್ಕೆ ಅನುಭವಗಳ ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂತ ಹೇಳಿದ್ರು. ಬಿಡಬೇಡ, ಅದನ್ನ ನೀತಿಯನ್ನ ಉಲ್ಲಂಘನೆ ಮಾಡಬೇಡ. ಸದಾ ಅಂತ ಆಚರಣೆ ಒಳಗೆ ತೊಡಗಿ ಇನ್ನೊಬ್ಬರಿಗೆ ಹಿತವಾಗುವಂತ ಕಾರ್ಯದೊಳಗೆ ತೊಡಗಿದ ಮಾತ್ರ ಆ ಸಂಸ್ಕಾರದಿಂದ ನಿನ್ನ ಅಂತಃಕರಣ ಪರಿಪಕ್ವ ಆಕೈತಿ. ಅವಾಗ ಇದನ್ನ ತಿಳ್ಕೊಳ್ಳಿಕ್ ಬರ್ತೈತಿ. ನೀನೇ ಸಚ್ಚಿದಾನಂದ ಸ್ವರೂಪದಿ ಅನ್ನುವಂತ ಗುರುವಾಣಿಗಳನ್ನ ತಿಳ್ಕೊಳ್ಳಿಕ್ ಬರ್ತೈತಿ. ಅದಕ್ಕೆ ಅವರು ನೋಡು, ವಿಚಾರ ಮಾಡಿ ನೋಡ್ಕೊ ಅಂತ ಹೇಳ್ತಾರೆ. ನೋಡು ನೋಡು ನೀನೇ ಪರದಂದು ತತ್ವ ಕೂಡದೆ ವಿಲಕ್ಷಣವಾಗಿ ನಿಂತು ನೋಡುವಂತ ಅವಾಗ ಅದು ನೋಡ್ಲಿಕ್ಕೆ ಬರ್ತೈತಿ. ಅಲ್ಲಿವರೆಗೂ ನೋಡಕ್ ಆಗುದಿಲ್ಲ. ನಾವು ಈ ಮಲಮೂತ್ರದ ಭಂಡಾರನ ನಾನು ನಂದು ಅಂತ ಹೊಂಟೆವು. ಇದ್ರೊಳಗೆ ನೀನ್ ಯಾರು ಅಂತ ವಿಚಾರ ಮಾಡಿ ನೋಡಿದ್ರೆ ಏನು ಇದ್ರೊಳಗೆ ಎಲ್ಲದಿಪ್ಪ ನೀನ್ ಅಂತಂದ್ರೆ ಯಾರಿಗೆ ಹೇಳಕ್ ಬರ್ತೈತಿ? ಕೈಯಾಗದೇನೆ ಅಂತ ಹೇಳ್ತೀವೋ, ಕಾಲಾಗದೇನೆ ಅಂತ ಹೇಳ್ತೀವೋ, ಅಥವಾ ಬ್ರೇನ್ಯಾಗ ಅದೇನೆ ಅಂತ ಹೇಳ್ತೀವೋ, ಅಥವಾ ಹೃದಯದಾಗ ಅದೇನೋ ಅಂತ ಹೇಳ್ತೀವಿ. ಯಾವ್ದು? ಈ ಶರೀರ ಎಲ್ಲಾ ವ್ಯವಸ್ಥಿತವಾಗಿ ಕಾರ್ಯ ಮಾಡ್ಬೇಕಂದ್ರ ಎಲ್ಲಾ ಅಂಗಗಳು ಸದೃಢವಾಗಿದ್ರೆ ಮಾತ್ರ ಕಾರ್ಯ ಮಾಡ್ತೈತಿ. ಹೃದಯದೊಳಗೆ ಅದೇನಂದ್ರೆ ಹೃದಯ ತಕೊಂಡ್ಬಿಟ್ರೆ ಇದೈತೇನೋ? ಇದು ಇಲ್ಲ. ಬ್ರೇನ್ ಒಂದ್ ಹೋಯ್ತಂದ್ರ ಯಾವ್ದು ಎಲ್ಲಿದೆ ಅನ್ನೋದ ಗೊತ್ತಿಲ್ಲ ಇದ್ರೊಳಗೆ. ಯಾಕ ಅದು ಎಲ್ಲಾ ಸರ್ವ ವ್ಯಾಪಕ ಐತಿ. ಚೈತನ್ಯ ಅನ್ನೋದು ಇಂತಲ್ಲೇ ಅಂತ ಗುರುತಿಸ್ಲಿಕ್ಕೆ ಬರುದಿಲ್ಲ. ಅದು ವ್ಯಾಪಕವಾಗೈತಿ, ಎಲ್ಲಾ ಕಡೆ ಐತಿ. ಎಲ್ಲಾ ಕಡೆ ಇರುವುದನ್ನ ನಿರ್ದಿಷ್ಟವಾಗಿ ನೀನು ಗುರುತಿಸ್ಬೇಕಂದ್ರೆ ನಿನ್ನ ನಿಜವನ್ನ ಅರಿ. ಮೊದ್ಲೇ ನೀನ್ ಯಾರದಿ ಅನ್ನೋದನ್ನ ತಿಳ್ಕೊ, ಅವಾಗ ಗೊತ್ತಾಗತ್ತ. ಹೌದಲ್ಲ? ರಾವ್ಕಾಜ್ ಸೂರ್ಯನ ಕಿರಣಗಳು ಎಲ್ಲಾ ಕಡೆ ಪಸರಿಸ್ಯಾವ. ರಾವ್ಕಾಜ್ ಹಿಡಿದಾಗ ಏಕೀಕೃತವಾಗಿ ಹಾಗೆ ಬೆಂಕಿ ಹತ್ತೈತು, ಹಂಗ ಬಿಸಿಲಿಗೆ ಕಾದ ಇಟ್ಟು ಹತ್ತುದಿಲ್ಲ. ಯಾವಾಗ ರಾವ್ಕಾಜ್ ಇಟ್ಟು ಹಿಡಿತೀವೋ ಅವಾಗ ಬೆಂಕಿ ಹತ್ತೈತಿ. ಯಾಕಂದ್ರೆ ಏಕೀಕೃತ ಆದಾಗ. ಹಂಗ ಮನಸ್ಸು ಏಕೀಕೃತ ಆಗ್ಬೇಕಲ್ಲ. ಮನಸ್ಸು ಏಕಾಕಾರ ವೃತ್ತಿಯನ್ನ ಪಡೆದ್ರೆ ಮಾತ್ರ ಆ ನಿಜವಾದಂತ ಇರು ಏನು ಅನ್ನೋದು ಗೊತ್ತು ಮಾಡ್ಕೊಳ್ಳಿಕ್ ಸಾಧ್ಯ ಐತಿ. ಮನಸ್ಸನ್ನು ಏಕೀಕೃತ ಮಾಡೋದಂದ್ರೆ ಬಹಳ ಕಠಿಣ ಐತಿ. ಹೌದಲ್ಲ? ತಡೆಯೋದಾಗದು ಅಗಣಿತ ವಿಷಯದೊಳಗೆ ಎಡೆಯಾಡುವ ಅತಿ ಚಪಲತೆ ಚಿತ್ತವಿಡಿದ ಈ ಮನವನ್ನ ಅಂತ ಎಲ್ಲಾ ಮಾಡುವುದು ಲೌಕಿಕದೊಳಗೆ ಏನ್ ಅಸಾಧ್ಯ ಅನ್ನುವಂಥದ್ದು ಏನೈತಲ್ಲ, ಇದನ್ನ ಎಲ್ಲವನ್ನೂ ಮಾಡಬಹುದು. ಆದ್ರೆ ಮನಸ್ಸನ್ನ ನಿಲ್ಲಿಸುದಂದ್ರೆ ಬಹಳ ಕಠಿಣ. ತಡೆಯೋದಾಗದು ಅಗಣಿತ ವಿಷಯ ಆದಿಯೊಳಗೆ ಎಡೆಯಾಡುವ ಈ ಅತಿ ಚಪಲತೆ ಚಿತ್ತವಿಡಿದಂಥದ್ದನ್ನು ತಡೆಯೋದಾಗುದಿಲ್ಲ. ನೀ ಏನ್ ಭೂಮಿನ ಸುತ್ತಿ ಸುಳಿ ಮಾಡಿ ಬಗಲಾಗಿ ಇಟ್ಕೊಂಡು ಅಡ್ಡಾಡಬಹುದು. ಶರದಿಯನ್ನೊಮ್ಮೆ ಪಾನ ಮಾಡಿ ಹಿಂಗಿಸ್ಬೋದು. ಸಮುದ್ರನ ಬತ್ತಿಸ್ಬೋದು. ಬರೇ ಬಗಸೆ ತಗೊಂಡ ಕುಳಿದ ಬತ್ತಿಸ್ಬೋದು. ಆದ್ರೆ ಮನಸ್ಸನ್ನ ನಿಲ್ಸುದಂದ್ರೆ ಬಹಳ ಕಠಿಣ. ಯಾಕಂದ್ರೆ ವಾಸನಾ ರೂಪದಿಂದ ಸಂಸ್ಕಾರದಿಂದ ಏನಾಗತೈತಿ ಅಂದ್ರೆ ಅದು ಹೊರಗೆ ಎಳ್ಸಾಕತೈತಿ. ಅದಕ್ಕೆ ಮನಸ್ಸಿಗೆ ಆ ಸಂಸ್ಕಾರಗಳನ್ನ ಕೊಟ್ಟು ವಾಸನೆಗಳನ್ನ ಕಳ್ಕೋಬೇಕು. ಆ ವಾಸನೆಗಳು ಎಲ್ಲಿವರೆಗೆ ಇರ್ತಾವ ಅಲ್ಲಿವರೆಗೂ ಅದು ಹೊರಗೆ ಹರಿದು ನೀ ಎಷ್ಟೇ ಹಠ ಯೋಗವನ್ನು ಮಾಡೋ ಎಷ್ಟೇ ನೀನು ಯೋಗ ಪ್ರಾಣಾಯಾಮವನ್ನು ಮಾಡೋ ಅದು ನಿಲ್ಲುದಿಲ್ಲ. ನಿಲ್ತೈತೆ ನೋಡ್ರಲ್ಲ. ಇಷ್ಟೆಲ್ಲಾ ಹಠ ಯೋಗಿಗಳಾಗ್ಯಾರಲ್ಲ,
ಇಷ್ಟೆಲ್ಲಾ ಪ್ರಾಣಾಯಾಮ ಇದನ್ನ ಮಾಡ್ತೀನಿ ಅಂತಾರಲ್ಲ, ಮನಸ್ಸು ಹತೋಟಿಗೆ ತಂದಾರು ಹೇಗು ಅಂತಂದ್ರೆ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ದು ಆ ಯೋಗ ಈ ಯೋಗ ಅಂತ ಬಳಲದೆ ಆ ಜ್ಞಾನ ಯೋಗವನ್ನು ಮಾಡು, ಸಾಧಿಸು, ನಿನ್ನ ನಿಜವನ್ನ ಅರಿ. ಅದಕ್ಕೆ ಶಿವಾನಂದದವ್ರು ಹೇಳಿದ್ದು, ಯಾಕೆ ಬಳಲ್ತೀನಿ ನೀನು? ಎಲ್ಲಾ ಯೋಗಗಳು ಜ್ಞಾನ ಯೋಗದ ಕೆಳಗದಾವ್. ಜ್ಞಾನ ಮಾಡ್ಕೊಂಡೆ ಅಂದ್ರೆ ಎಲ್ಲಾ ಮಾಡ್ಕೊಂಡಂಗೆ. ಜ್ಞಾನ ಮಾಡ್ಕೊಂಡೆ ಅಂದ್ರೆ ಮನಸ್ಸು ತಾನಾಗೆ ನಿಲ್ತೈತಲ್ಲ, ಹಠದಿಂದ ಯಾಕೆ ನಿಲ್ಸಕ್ ಹೋಗ್ಯದ? ಹಠದಿಂದ ನಿಲ್ಸೋ ಅವಶ್ಯಕತೆನೇ ಇಲ್ಲ. ಬೇರೊಂದು ಯೋಗದಲ್ಲಿ ಬಳಲ್ದೆ ಆನಂದವನೇ ಸೂರ್ಯಗಳು ಆತ್ಮ ನಿಜನಿಷ್ಠರಾಗಿರು ಅಂತ ಹೇಳ್ತಾರೆ. ಯಾಕೆ ಸುಮ್ಮನೆ ಬಳಲ್ತೀರಿ? ಮಂತ್ರ ಅಂದು ಧೂಪ ಹಾಕಿ ದೀಪ ಬೆಳಗಿ ಹಂಗ ಮನಸ್ಸು ನಿಲ್ಲಿಸ್ಬೇಕು ಅಂತ ಹೋರಾಟ ಮಾಡೇ ಮಾಡ್ತೇವೆ, ಆದ್ರೆ ಮನಸ್ಸು ನಿಲ್ಲೋದು. ಅದಕ್ಕೆ ಕಾರಣೀಭೂತವಾದಂತ ಸಂಸ್ಕಾರಗಳ ವಾಸನೆಯನ್ನ ದೂರ ಮಾಡ್ಕೋಬೇಕಾಯ್ತು. ಅದಕ್ಕೆ ಪುಣ್ಯ ಸ್ಮರಣೆ ಅಂದ್ರೆ ನನ್ನ ಸ್ಮರಣೆ, ನಾನ್ ಯಾರೇನೆ ಅಂತ ತಿಳ್ಕೊಬೇಕಾಯ್ತಿ. ಅರಿವಿನ ಸ್ಮರಣೆ, ಇರುವಿನ ಸ್ಮರಣೆ. ಗುರು ಹೇಳಿದ್ದೇನೋ ಅದನ್ನ ಹೇಳ, ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲಪ್ಪ. ನಾನು ದೇಹ ಅಲ್ಲ, ನೀನು ದೇಹ ಅಲ್ಲ. ದೇಹಗಳು ಕರ್ಮಜನ್ಯವಾಗಿ ಬಂದವು, ಕರ್ಮಕ್ಕನುಸಾರವಾಗಿ ದೇಹಗಳು ಬಂದವು. ಅದಕ್ಕೆ ಆಧಾರ ನೀನ್ ಅದಿ. ನೀನು ಆಧಾರ ಅಂತ ತಿಳ್ಕೊ. ಇದು ಕರ್ಮದಿಂದ ಉತ್ಪನ್ನ ಆದಂತ ಫಲ ನಿನ್ನ ಸಂಬಂಧ ಇಲ್ಲ. ನೀನ ಬೇರೆನಾದಿ, ಸಾಕ್ಷಿಯದಿ. ಇದನ್ನ ತಿಳ್ಕೊಂಡಾಗ ನೀನು ಮುಕ್ತನಕ್ಕಿ. ಅದಕ್ಕೆ ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ನಾವು ಮಾಡ್ಕೋಬೇಕಂದ್ರ ಸಂಸ್ಕಾರ ಅತಿ ಮುಖ್ಯ. ಎಂತ ಸಂಸ್ಕಾರವನ್ನ ನಾವು ಹೆಂಗೆ ಕೊಡ್ತೇವೋ ಅಂತ ಕೃತಿಗಳು ನಮಗ ಅಕ್ಕವು. ಒಳ್ಳೆಯವರ ಸಂಘದೊಳಗಿದ್ರೆ ಒಳ್ಳೆ ಕೃತಿಗಳು, ಕೆಟ್ಟವರ ಸಂಘದೊಳಗಿದ್ರೆ ಕೆಟ್ಟದ್ದು. ಅದಕ್ಕೆ ಮತಿಗೆ ಮಂಗಲವಿಯೋದು ಯಾವುದು ಅಂದ್ರೆ ಉತ್ತಮರ ಸಂಘ ಅಂತೇಳಿ. ನಿನ್ನ ಮತಿಗೆ ಮಂಗಲ ಆಗ್ಬೇಕಂದ್ರ, ನಿನ್ನ ಮತಿ ಶಾಂತ ಆಗ್ಬೇಕಂದ್ರ, ನಿನಗೆ ಆನಂದ ಸಿಗ್ಬೇಕಂದ್ರ, ಸುಖ ಹೊಂದಬೇಕಂದ್ರ ಉತ್ತಮರ ಸಂಘದೊಳಗ ಬಾ. ಅಲ್ಲಿ ಎತ್ತಾಗಿ ತೊತ್ತಾಗಿ ಹೆಂಗರ ಇರ ನೀನು, ಅಂತವ್ರ ಸಂಘದಿಂದ ದೂರ ಆಗಕ್ ಹೋಗ್ಬೇಡ. ಹೌದು, ಯಾವ್ದರ ಪ್ರಕಾರದಿಂದ ಇರಲಿ. ಅಲ್ಲಿ ಇಂಥ ಸ್ಥಾನನ ಐತಿ, ನಾನು ಮೇಲೆ ಕುಂದಿರ್ಬೇಕು ಕೆಳಗೆ ಕುಂದಿರ್ಬೇಕು ಅನ್ನುವಂತ ಇದನ್ನ ಇಟ್ಕೋಬೇಡ. ಅವ್ರು ಕರೆದ್ರು ಕರೀಲಿಲ್ಲ ಅನ್ನುವಂಥದ್ದು ಇಟ್ಕೋಬೇಡ. ಯಾವ್ದರ ನೆಪ ಮಾಡ್ಕೊಂಡು ಅಂತವ್ರ ಸಂಘದೊಳಗ ಬಾ. ಅಂದಾಗ ಮಾತ್ರ ಇದನ್ನು ಹೊಂದ್ಲಿಕ್ಕೆ ಸಾಧ್ಯ ಐತಿ. ಇಲ್ಲ ಸಂಘದಿಂದ ದೂರ ಅದೇ ಏನಕ್ಕಿ ಹೇಳಲಿಕ್ಕೆ ಬರ್ತದೆ. ಹೌದಲ್ಲ, ಸೂತ್ರವನ್ನ ಹರಿದಂತ ಗಾಳಿಪಟ ಎಲ್ಲಿ ಹೋಗ್ತೈತಿ? ಎತ್ತಾಗ ಗಾಳಿ ಪಡು ಬಿಡ್ತೈತಿ, ಅತ್ತಾಗ ಹೋಗಿ ಬಿಡ್ತೈತಿ. ಅದು ಹಂಗ ಆಗಿಬಿಡ್ತೈತಿ. ನಮ್ ಜೀವನನು ಕೂಡ ಹಂಗ ಆಕೈತಿ. ಜೀವನ ಅಂದ್ರೆ ಇದಕ್ ಕೊರತೆ ಉಳ್ಳಂತದ್ದು. ಇದನ್ನು ಪೂರ್ಣ ಮಾಡಿಕೊಂಡು ಎಲ್ಲಾ ವ್ಯವಸ್ಥಿತವಾಗಿ ಇಟ್ಕೊಂಡು ನಾನು ಇದನ್ನ ಸಾಧನೆ ಮಾಡ್ತೇನೆ ಅನ್ನೋದು ಸಾಧ್ಯ ಇಲ್ಲ. ಕೊರತೆ ಅದ ಯಾವಾಗ್ಲೂ ಇರೋದ. ಪೂರ್ಣ ಇಲ್ಲ ಜೀವನ ಅಂದ್ರ, ಜೀವನ ಅಪೂರ್ಣನ ಐತ. ಅದನ್ನ ಪೂರ್ಣ ಆಗ್ಬೇಕಂದ್ರ ನಿನ್ನ ನಿಜವನ್ನ ಅರಿ. ನಾ ಪೂರ್ಣ ವಸ್ತುನೇ ಅಂತ ತಿಳ್ಕೊ. ಇದಕ್ಕಾಗಿ ನೀವೇ ಮೊದಲಕ್ಕೆ ಪುಣ್ಯ ಕರ್ಮಗಳನ್ನು ಮಾಡು. ಅಂದ್ರ ಮಾತ್ರ ಇದನ್ನ ತಿಳ್ಕೊಂಡಾಕ್ ಬರ್ತೈತಿ ಅಂತ ನಮಗೆ ಆ ಮಹಾತ್ಮರು ಅನುಭವಗಳು ಎಚ್ಚರಿಸ್ತಾರ. ಬಂದದ್ದು ಎದಕ್ಕೆ ನೋಡ್ಕೊ ನೀನು. ಸುಮ್ನ ಕಾಲ ಕೆಳಗ್ ಹೋಗ್ಬೇಡ. ವಿಚಾರ ಮಾಡಿ ನೋಡ್ಕೊ ಏನ್ ಮಾಡಾಕತ್ತಿ ನೀನು. ಬರೀ ವಿಷಯದ ಅಪಾಪಿ ಒಳಗ ಜನ್ಮವನ್ನು ಹಾಳು ಮಾಡ್ಕೊಂಡು ಹೋಗ್ಬೇಡ. ಬಿಡು, ಅದನ್ನ ಬಿಟ್ಟು ನಿಜವನ್ನ ಅರಿತ್ ಮುಕ್ತಿಯನ್ನು ಹೊಂದು ಅಂತ ಹೇಳ್ತ. ನಾವ್ ಅದನ್ನ ಮಾಡಾಕತ್ತಿಲ್ಲ. ನಾವು ಸಾಕ್ಪ ಇವತ್ತ ಈ ಕೊರತೆ ನೀಗ್ತೆ ಸಾಕ್, ಮುಗೀತ್. ಮತ್ತೆ ತಿರುಗಿ ನೋಡಂಗಿಲ್ಲ. ಹೌದಲ್ಲ, ರೋಗ ಬಂತ, ಔಷಧ ಕೊಟ್ರ ಡಾಕ್ಟರ್, ಗುಣ ಆಯ್ತು, ಮತ್ತ ಅವನ ಹತ್ರ ಹೋಗಂಗಿಲ್ಲ. ಮತ್ ಏನಾರ ಮತ್ ಅದ ರೋಗ ಬಂದಾಗ ಯಾಕಪ್ಪ ನಾ ಇನ್ ಬಿಟ್ಟೆ ಬಂದೇ ಇಲ್ಲಲ್ಲ ಮತ್ ಹೊಳ್ಳಿ ಅಟ ಮ್ಯಾಲಿನ ಮೇಲೆ ಚೆಕ್ ಮಾಡಿಸ್ಕೊಂತ ಹೋದ್ರೆ ಈಗ ಬರ್ತಿದ್ದಿಲ್ಲ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಈಗ ಬಂದ ಚೆಕ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಅದಕ್ಕೆ ಹೇಳ್ತಾರ. ಆ ರೋಗ ಯಾಕಂದ್ರೆ ಪೂರ್ಣ ಗುಣ ಆಗುದಿಲ್ಲ ಅದು. ಆ ಪ್ರಾರಬ್ಧ ಜನ್ಯವಾಗಿ ಬರ್ತಕ್ಕಂತ ಕರ್ಮಜನ್ಯವಾಗಿ ಬರ್ತಕ್ಕಂತ ರೋಗಕ್ಕೆ ಔಷಧಿ ಇಲ್ಲ. ಅದನ್ನ ಹಂಗೆ ಮ್ಯಾಲಿನ ಮೇಲೆ ಹಂಗೆ ತಗೊಂತಾನ ಹೋಗೋದು. ಅದನ್ನ ಹಂಗೆ ಜೀವನ ಪರ್ಯಂತರ ಅದಕ್ಕೆ ಔಷಧಿ ಇಟ್ಕೊಂಡು ಗುಳಿಗೆ ಅಂಗಡಿ ಅದಾರ ಅವ್ರು. ಕಾಯಂ ಗಿರಾಕಿಗಳ. ಶುಗರು BP ಇದ್ರ ಕಾಯಂ ಗಿರಾಕಿಗಳು. ಸಾಯೋವರೆಗೆ ಔಷಧ. ಹಂಗೆ ಇದು ನಮಗೆ
ಏನಾಗೈತಿ, ನಮ್ಮ ಅಜ್ಞಾನ ಅನ್ನೋದು ನಮ್ಮ ಕಾಯಂ ಗೆಳೆಯ ಅದ. ಅದ್ ಸ್ವಲ್ಪ ಬಿಟ್ಟಿವು ಮತ್ತ ಅದರಂಗ ಮಾಡ್ಕೊಂಡ್ ಬಿಡ್ತತಿ. ಅದಕ್ಕೆ ಇದನ್ನ ನಿರಂತರ ಬಿಡಂಗಿಲ್ಲ. ಸತತ್ ಈ ವಿಚಾರದೊಳಗೆ ತೊಡಗಿದಾಗ ಏನೋ ಒಂದಿಲ್ಲ ಒಂದ್ ದಿನ ಈ ಅಜ್ಞಾನ ದೂರ ಆಕೈತಿ. ಇಲ್ಲ ಅಂದ್ರ ಅಜ್ಞಾನ ದೂರ ಆಗುದಿಲ್ಲ. ಕತ್ಲ ಆವರ್ಸ್ಕೊಂಡ್ ಬಿಡ್ತತಿ. ಬೆಳಕ್ ಹೋದ ತಕ್ಷಣ ಕತ್ಲ ಆವರ್ಸ್ಕೊಂತತಿ ಇಲ್ರಿ. ಬೆಳಕ ತರಬಹುದು, ಇದನ್ ಮಾಡ್ಬೋದು, ಒಯ್ಬೋದು. ಆದ್ರೆ ಕತ್ಲ ತಗೊಂಡ್ ಬರ್ತೀರಿ ನೀವು. ಬೆಳಕ್ ಹೋತಂದ್ರ ಕತ್ಲ ಐತೆ ಅಲ್ಲೇ. ಕತ್ಲ ತಗೊಂಡ್ ಬರಾಕ್ ಬರುದಿಲ್ಲ. ಬೆಳಕನ್ನು ಓಡಿಸ್ತೇನೆ ಅಂತ ಕತ್ಲ ಹಿಡ್ಕೊಂಡ್ ಬರ್ತೀರಿ, ಏನು ಬೆಳಕ್ ಕತ್ಲವನ್ನ ಓಡಿಸ್ತೇನೆ ಅಂತ ಬೆಳಕ್ ತರ್ತೀರಿ ನೀವು? ಹೌದಲ್? ನಮಗ ಅಜ್ಞಾನ ಆವರಣ ಆಗ್ಬಿಟ್ಟತಿ. ಅದನ್ನ ಅಜ್ಞಾನ ಆವರಣವನ್ನ ಕಳ್ಕೊಳ್ಳಿಕ್ಕೆ ಬೆಳಕನ್ನ ತರಬೇಕಾಗೈತಿ, ಜ್ಞಾನವನ್ನು ಮಾಡ್ಕೋಬೇಕಾಗೈತಿ. ಅದಕ್ಕೆ ನಿರಂತರ ಬೇಕದ. ಕತ್ಲವನ್ನ ಓಡ್ಸಕ್ ಬೆಳಕು ಹೇಗೆ ಕಾರಣನೋ ಹಾಗೆ ನನ್ನ ಅಜ್ಞಾನವನ್ನ ಹೋಗ್ಲಾಡ್ಸೋಳಿಕ್ಕೆ ಜ್ಞಾನ ಬೇಕು. ಜ್ಞಾನ